ಸಾಂಗ್ಲಿಗೆ ಗಾಡಿ ರಿಪೇರಿ ಮಾಡ್ಸಕ್ಕೆ ಹೋಗಿದ್ದೀನಿ ರೀ. ಬೆಳಗಿನ 7 ಗಂಟೆಗೆ ಹೋಗಿನಿ ರೀ ನಾನು. 9:30 10 ಗಂಟೆಗೆ ಅಲ್ಲಿ ಸಾಂಗ್ಲಿಗೆ ಬಂದ್ನಿ ರೀ. ಗಾಡಿ ರಿಪೇರಿಗೆ ಬಿಟ್ಟಿನಿ ರೀ. ಹೊಳ್ಳಿ ರಾತ್ರಿ 8:30 9 ಗಂಟೆಗೆ ಗಾಡಿ ನಂಗೆ ಕೊಟ್ರು ರೀ. ಮತ್ತು ಕಾಗವಾಡಕ್ಕೆ ಮತ್ತು ಸಿರುಗುಪ್ಪಿ ಸೆಂಟ್ರ್ ಪ್ಲೇಸ್ ಊಟ ಮಾಡಿದ್ರಿ ನನ್ನ ಗೆಳೆಯ ನನ್ನ ಕೂಡಿ ಇಬ್ಬರು. ಸುನಿಲ್ ಇದು ಆನಂದ್ ಇಂಗ್ಳಿ ಅಂತೇಳಿ ಇಬ್ಬರು ಕೂಡಿ ಊಟ ಮಾಡಿದ್ರಿ ನಾವು. ಊಟ ಮಾಡ್ಕೇಸಿ ನಾವು ಸಿರುಗುಪ್ಪಿಯಿಂದ ಆ ಕಡೆ ಹೋದ್ರಿ. ನಾವು ಒಬ್ಬ ಈ ಕಡೆ ಬನ್ನಿ. ನಾ ಬೆಂಡವಾಡ ಗೇಟ್ ಬಂದ ತಕ್ಷಣ ಫಾಲೋಅಪ್ ಮಾಡಿ 2 ಗಾಡಿ ಅಡ್ಡ ಹಚ್ಕೇಸಿಂದ ನಾನು ಹಿಡ್ಕೊಂಡ್ರಿ. ಒಂದು ಕಮ್ಮಿ ಒಂದು 10ರಿಂದ 12 ಜನ ಇದ್ರು. ಒಂದು ಸ್ಕಾರ್ಪಿಯೋ. ಯಾರು ಅವ್ರ ಮುಖನ ಗೊತ್ತಿಲ್ಲ ಸರ್ ನಂಗೆ. ಅವ್ರು ಏನು ಅನ್ನೋದು ಗೊತ್ತಿಲ್ಲ ನಂಗೆ. ಅವ್ರು ಮುಖಕ್ಕೆ ಅರ್ಬಿ ಕಟ್ಟಿದ್ರು ರೀ. ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗ ಹೇರ್ಕೊಂಡ್ರಿ ನಾನು. ಹೇರ್ಕೊಂಡು ಕೇಸಿಂದ ಅವ್ರು ಏನು ನೆಟ್ಗೆ ಹಚ್ಕೊಬ್ ಕೂತ್ರಿ ಶಿಫ್ಟ್ ಗಾಡಿಯಾಗ. ಕೂತ್ ಕೇಸಿಂದ ಮೋತಿ ಬಡಿದು ತಿನ್ನಿದು ಚುಸ್ತಿನು ಚೀರ್ಯಾಡ್ರಿ ಅತ್ತೆ ಕೇಸಿ ಜಂಬೆ ತೋರಿಸೋದು, ಲಾಂಗ್ ತೋರಿಸೋದು, ಕತ್ತಿ ಚುಚ್ಚೋದು, ನೀನು ಸೂಟ್ ಮಾಡ್ತೀನು, ನೀನು ಗುಂಡು ಹಾಕ್ತೀನು, ಮಗನ ಇಲ್ಲೇ ಹೊಡೆದು ಬಿಸಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲೆಲ್ಲಿ ತೊಗೊಂಡು ಹೋದ್ರೆ ಒಂದು 2ರಿಂದ 3 ತಾಸು ಹೋದ್ರಿ. ಅಲ್ಲಿಂದ ಮುಂದೆ ಇಲ್ಲಿ ತೊಗರಿ ಹಾಕಿದ ಹೊಲ ಆಯ್ತು ರೀ ಮಡ್ಡಿ. ಆ ಮಡ್ಯಾಗ ಹೋದ ನಾನು ತಳಗೆ ಹೋದ್ರಿ. ತಗೋ ನಿನ್ನ ಮಗನ ಬೋಸಡಿ ಮಗನ ನೀನು ಸಾಯಿಸ್ತೀನಿ, ಹೊಡಿತೀನಿ, ಗುಂಡು ಹಾಕ್ತೀನಿ ಅಂತ ಏಕಿನಿ ಬೆದರಿಕೆ ಹಾಕಿರ್ರಿ. ಅಲ್ಲಿಂದ ನಾನು ಕೇಳಿದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ. ಫಸ್ಟಕ್ಕೆ 5 ಲಕ್ಷ ಕೊಡ್ತೀನಿ, ಒಪ್ಕೊಲಿಲ್ಲ. ಆ ನಂತರ ಅವ್ರಿಗೆ ನನಗೆ ಮಾತಾಕತಿ ನಡೀತ್ರಿ. ಮಾತಾಕತಿ ನಡೆದು 2 ತಾಸು ಟೈಮಿಂಗ್ ಕೊಟ್ಟಿದ್ರು ನಂಗೆ. ನನ್ನ ಕಡೆ ದುಡ್ಡೇ ಇಲ್ಲ ಕೊಡಾಕ. ನಮ್ಮ ಮನೆ ಒಳಗೆ ಭಾಳ ಅಂದ್ರೆ 2ರಿಂದ 3 ಲಕ್ಷ ಸಿಗ್ತಾವೆ. ಫ್ರೆಂಡ್ ಸರ್ಕಲ್ದಾಗ ಕೇಳಿ ನಾ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೇಸಿ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗಿನ ತನಕ ಟೈಮಿಂಗ್ ಕೊಡು ಅಂತ ನಾ ಹೇಳಿದ್ದೀನಿ ರೀ. ನಾ ಟೈಮ್ ಕೊಡಂಗಿಲ್ಲ, ಏನಿದ್ರೆ ಬೋಳಿ ಮಗನೇ ಇವಾಗ ಹೇಳಂತ ಅವ್ರಂದ್ರು. ನನ್ನ ಕಡೆ ಆ ತಕ್ಷಣ ಕೊಡಕ್ಕೆ ದುಡ್ಡು ಇದ್ದಿರ್ಕಿಲ್ಲ. ನನ್ನ ಕಡೆ ಬೆಳಗಿನ ತನಕ ಟೈಮಿಂಗ್ ಕೇಳ್ಕೊಂಡ್ರೆ ಟೈಮಿಂಗ್ ಕೊಡಲಿಲ್ಲ ಅವರು. ಮಗನ ನಿನ್ ಕೊಟ್ಟು ಟೈಮಿಂಗ್ ಆಯಿತು, ನೀವು ಮುಗೀತು, ನಿಂದು ಇವಾಗ ಸಾಗಿ ಹೊಡಿತೀನಿ ಅಂತ ಹೇಳಿ ನಾನು ತೊಗೊಂಡು ಕೇಸಿಂದ ಬೇರೆ ಕಡೆ ಹೋದ್ರಿ. ಬೇರೆ ಕಡೆ ತೊಗೊಂಡು ಹೋಗಿ ಬೆಳಗ್ಗೆ ಹೊತ್ತು ಹೊಂಟದ ತಕ್ಷಣ ಡ್ಯಾಮ್ ಮಗಲಾಗ ಬಿಟ್ರಿ. ಮಗಲಾಗ ಡ್ಯಾಮ್ ಇತ್ತು ದೊಡ್ಡದ. ಡ್ಯಾಮ್ದಾಗ ಬಿಟ್ರಿ ನಾನು ಹೋದ್ರಿ. ಡ್ಯಾಮ್ ಪಕ್ಕದಾಗನ ಗಾಡಿ ಒಳಗೆ ಹಿಂದೆ ಡಿಕ್ಕಿಯಾಗ ಮನಿಸಿದ್ರಿ. 4:15 ಹೋಗಿ ಗಾಡಿ ಮುಟ್ಟಿತ್ತು. ಅಲ್ಲಿ 4:15 ಬಿಟ್ರಿ. 4:15 ಬಿಟ್ಟು ಕೇಸಿಂದ ರಿಸರ್ಚ್ಗೆ ಹೋದ್ನ ಎದ್ದ ಬೆಳಗ್ಗೆ. ಮತ್ತು ಗಾಡಿಯಾಗ ಕುಂಚ್ಕೊಂಡ್ರಿ. ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿರಿ. ಅಲ್ಲಿಂದ ಮುಂದೆ ಒಂದು ಸ್ವಲ್ಪ ಒಂದು 15-20 ಕಿಲೋಮೀಟ್ರ್ ಬಂದ್ರಿ. ಒಂದು ಕ್ರಿಷರ್ ಮಿಷಿನ್ ಇತ್ತು. ಅಲ್ಲಿ ಬಂದು JCB ಕರೆಸಿರವ್ರ. JCB ಕರೆಸಿ ನೀನು ಹಾಡಿ ಮುಗಿಸ್ತು, ಹಂಗೆ ಮಾಡ್ತು ಹಿಂಗೆ ಮಾಡ್ತು, ನೀನು ಹೊಡಿತೀನಿ, ನೀನು ಸಾಯಿಸ್ತೀನಿ ಅಂತ ಕಣ್ಣಿಗೆ ನಮ್ಗೆ ಬಟ್ಟೆ ಕಟ್ಟಿದ್ರು. ಮ್ಯಾಗ ಇಲ್ಲಿ ಲಾಂಗ್ ಆಡಿಸೋದು, ಇಲ್ಲಿ ಲಾಂಗ್ ಯಾವ ತೋರಿಸೋದು, ಸಣ್ಣಂಗೆ ಕಡಿತೀನಿಲೇ ಬೋಳಿ ಮಗನೇ ಅನ್ನೋದು, ಈ ಥರ ಟಾರ್ಚರ್ ಕೊಟ್ರು ನಂಗೆ. ಮತ್ತು ನಂತರ ನನಗೆ ಮುಖಕ್ಕೆ ಅರ್ಬಿ ಕಟ್ಟಿದಾಗ ತಲೆಗೆ ಹಿಂಗೆ ಮಾಡಿ ನಂಗೆ ತೋರಿಸ್ತಿದ್ರು. ಹಿಂಗೆ ಹೆದರಿಕೆ ಹಾಕಿ ಗನ್ಲೆ ನೀನು ಸುಟ್ಟು ಬಿಡ್ತೀನಿಲೇ ಬೋಳಿ ಮಗನೇ, ಯಾವ ಏನು ಮಾಡ್ತಾನೆ ನೋಡ್ತೀನಿ, ಹಂಗೆ ಹಿಂಗೆ ಅಂತೇಳಿ. ನಂತರ ಯಾವ್ದ್ರಗೋಸ್ಕರ ಸರ್ ಅಂತ ನಾ ಎನ್ಕ್ವೈರಿ ಮಾಡಿನಿ. ಅದನ್ನೇನು ಕೇಳ್ತಿಲ್ಲ ಮಗನ ಅಂತ 2 ಮುಖ ಹೊಡೆದ್ರಿ ನಂಗೆ ರೀ. ಹೊಡೆದ ತಕ್ಷಣ ನಿನಗೆ ಹೊಡ್ಯಾಕೆ ಒಬ್ಬ 25 ಕೋಟಿಗೆ ಡೀಲ್ ಕೊಟ್ಟಾನು, ನೀವು ಅವನಕ್ಕಿಂತ ಜಾಸ್ತಿ ಕೊಟ್ರೆ ಮಾತ್ರ ನೀನು ಬಿಡ್ತೀನಿ, ಇಲ್ಲ ಬಿಡಂಗಿಲ್ಲ ಮಗನ, ಸಾಯಿಸಿ ಬಿಡ್ತೀನಿ ಅಂತ ನನಗೆ ಇದನ್ನು ಮಾಡಿದ್ರು ಅವರು, ಟಾರ್ಚರ್ ಕೊಟ್ಟರು. ನಂತರ ಸಾಯಂಕಾಲ ನಮ್ಮ ಮಿಸಸ್ ಫೋನ್ ಮಾಡಿದ್ದೆ ನಾನು 3:30 4 ಗಂಟೆಗೆ. 3:30 4 ಗಂಟೆಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಮನ್ಯಾಗ ಅಷ್ಟು ದುಡ್ಡು ಇಲ್ಲ ಕೊಡಾಕ. ಅಷ್ಟು ದುಡ್ಡು ನಮ್ದು ಆಸ್ತಿನೂ ಇಲ್ಲ. ಇರಾಕ ಒಂದು ಮನೆ ಐತಿ, ಒಂದು 2 ಕಾರ್ ನಂಗೆ ಸದ್ಯಕ್ಕೆ. ಅದನ್ನ ಬಿಟ್ಟರೆ ಬೇರೆದೇನಿಲ್ಲ. ಹೊರಗಡೆ ನಾ ಆಸ್ತಿನೂ ಇಲ್ಲ. ಎಲ್ಲೇರ ನಾವು ರಿಯಲ್ ಎಸ್ಟ್ ಒಂದು 2ರಿಂದ 3 ಎಕರೆ ಜಮೀನು ಗುತ್ತಿಗೆ ತಗೋದು 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ನಂತರ ಒಂದು 2ರಿಂದ 3 ತಿಂಗಳು ಬಿಟ್ಟು ನಾವು ಮಾರ್ಕೋತೀನಿ ಜಾಸ್ತಿ ದುಡ್ಡಿಗೆ. ಅದನ್ನು ಬರ್ಸ್ಕೊಟ್ಟು ತಾಕತ್ ನನ್ನ ಕಡೆ ಇರೋದಿಲ್ಲ. ಅಡ್ವಾನ್ಸ್ ಕೊಡೋದು ಬರ್ಸ್ಕೋದು ಮಾಡ್ತೀನಿ. ಅದನ್ನ ಬಿಟ್ಟರೆ ಬೇರೆದು ಮಾಡಂಗಿಲ್ಲ ಅಂತ ನಾ ಹೇಳಿರಿ ಅವ್ರಿಗೆ. ನಾಟಕ ಆಡ್ತೀವಿ ಬೋಳಿ ಮಗನ ನಂಗೆ ಬಡಿದು ಹೊಡಿದು ಮಾಡಿರಿ. ನಂತರ ನನ್ನ ಹೆಂಡತಿ ಕಾಲ್ ಮಾಡಿ ಮನೆ ಒಳಗೆ ದುಡ್ಡಿಲ್ಲ, ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಿಸಿನ ನಾ ಮಾಡ್ತೀನಿ ಅಂತ ಕಿಸಿನ ನನ್ನ ಹೆಂಡತಿ ಸುಳ್ಳು ಅವರಿಗೆ ಆಶ್ವಾಸನೆ ಕೊಟ್ಟಳು. ಆ ನಂತರ ಲಿಪಾನಿಗೆ ಸರ್ ಕಡೆ ಹೋಗಿ ಆ ಕಡೆ ಈ ಕಡೆ ಫ್ರೆಂಡ್ ಸರ್ಕಲ್ದಾಗ ಒಂದು ಸ್ವಲ್ಪ ಗೊಳೆ ಮಾಡಿ ಒಂದು 10 ಲಕ್ಷ ತೊಗೊಂಡು ಬ್ಯಾಗಿನಾಗ ಇಟ್ಕೊಂಡು ತಳಗಡೆ ರದ್ದಿ ತುಂಬಿ ಅದು ವಿಡಿಯೋ ಮಾಡಿ ನಮ್ಗೆ ಆ ಕಡೆ ಇದನ್ನು ಮಾಡಿದ್ದು. ಮತ್ತು ನಂತರ 80 ಲಕ್ಷಕ್ಕೆ ಬರ್ತೀವಿ ಸುದ್ದಿ. 80 ಲಕ್ಷಕ್ಕೆ ಬತ್ತು. ಅವ್ರು 5 ಕೋಟಿಗೆ ಬಂದರು. ನಮ್ಮ ಕಡೆ 80 ಲಕ್ಷ ಅದ, ನೀವು ಬಂದು ಒಯ್ರಿ ಅಂತ ನಾವು ಹೇಳಿದ್ವಿ. 80 ಲಕ್ಷ ಒಯ್ಯಂಗಿಲ್ಲ, ಕನಿಷ್ಠ ಏನು 5 ಕೋಟಿ ಇದ್ರೆ ನಾವು ಒಯ್ತೀವಿ, ಇಲ್ಲ ಒಯ್ಯಂಗಿಲ್ಲ ಅಂದರು. ಅಲ್ಲಿಂದ ಬಂದು 1 ಕೋಟಿಗೆ ಬಂದರು. ಕೋಟಿ ಇಲ್ಲ ಯಾವುದಿಲ್ಲ, ಸಾಯಂಕಾಲ ನೀವು ಸಾಯಿಸ್ತೀವಿ ಅಂದರು. ಅಟ್ರಾಗ ಬಂದು ಡಿಪಾರ್ಟ್ಮೆಂಟ್ ನಮ್ಗೆ ಹಿಡ್ಕೊಂಡ್ರು. 150 ಕೋಟಿ. 150 ಕೋಟಿ. ಮುಖಕ್ಕೆ ಅರಿವಿನ ಕಟ್ಟಿದ್ರಿ. ಮುಖ ಪರಿಚಯ ಪಕ್ಕ ಸಿಕ್ಕಿಲ್ಲ. ಆದ್ರೆ ಬಡಿದು ಜಾಸ್ತಿ, ಗನ್ ಹಿಡಿದು ಜಾಸ್ತಿ. ಮಾತ್ರ 2ರಿಂದ 3 ತಾಸಿಗೆ ಒಂದು ಕಾರ್ ಚೇಂಜ್ ಮಾಡ್ತಿದ್ರು. 2ರಿಂದ 3 ತಾಸಿಗೆ ಒಂದು ಕಾರ್ ಚೇಂಜ. ಮತ್ತು ಪ್ರತಿ ಸಲ ಬಂದಾಗ 5 ಜನ ಬೇರೆನೂ ಬರ್ತಿದ್ರಿ. ಒಂದು ಗಾಡಿ 5 ಜನ ಬೇರೆನೂ ಬರೋದು. ಇವ್ರು 3 ತಾಸು ಯೂಸ್ ಮಾಡ್ಕೋದು, 3 ತಾಸು ನಂತರ ಮತ್ತೆ ಬೇರೆದವ್ರು ಬರೋದು. ಇದೇ ಥರ ಮಾಡಿದ್ರು ಅವರು. ಗಾಡಿ ಒಳಗೆ ಇದ್ದರೆ ಈಗ ಮತ್ತೊಬ್ಬ ಇಲ್ಲಿ ಕೊನ್ನೂರ ಒಬ್ಬ ಹುಡುಗದಾನ್ರಿ. ಅವ ಗಾಡಿ ತಳಗಡೆ ಇರೋದನ್ನ ಫೋನ್ ಮಾಡೋದು, ಆ ಗಾಡಿ ತರಿಸೋದು, ಆ ಗಾಡಿಯಾಗ ನಾನು ಹಾಕೋದು. ಇವು ಮತ್ತೆ ಬಿಟ್ಟು ಹಿಂದ್ಗಡೆ ಹೋಗಿ ಜಾಗ ಮಾಡೋದು, ಊಟ ಮಾಡೋದು, ನಾಷ್ಟ ಮಾಡೋದು ಮಾಡ್ಕೊಂಡು ನಂತರ ರೆಸ್ಟ್ ತೊಗೊಂಡು ಮತ್ತೆ ಬರ್ತಿದ್ದ. ಅವನ ಹೆಸರು ಏನಂತ ಗೊತ್ತಿಲ್ಲ, ಕೊನ್ನೂರ ಅವ್ರಿ ಅವ.
ಅವ ಕೊನ್ನೂರು ಅನ್ನೋದು ಗೊತ್ತು ನನಗೆ. ಅವನ ಜೊತೆ ಕಮ್ಮಿ ನನಗೆ ಸರ್ತಿಗೆ ಒಂದು 5ರಿಂದ 8 ಜನ ಚೇಂಜ್ ಹಾಕಿದ್ರು. ಲಾಸ್ಟಕ್ಕೆ ಸೋಮವಾರ ದಿನ ಬೆಳಿಗ್ಗೆ ಅವರು ಇಲ್ಲಿ ತಪ್ಸ್ಯಾವ ಒಬ್ರಿ ಮೂಡದಿ ಸಮೀಪದಾಗ ಒಂದು ಮತ್ತೊಂದು ಊರವ ಜಮಖಂಡಿ ಅವ ಲಾಸ್ಟಕ್ಕೆ ಬಂದು ಸೇರ್ಕಿಸಿಂದ ಇಲ್ಲಿ ಇದ್ರಗಂತ ಇಲ್ಲಿ ಫ್ಯಾಕ್ಟ್ರಿಗೆ ಸಿಕ್ಕರು. ಮಂಜುಳಾ ರಾಮಗನಟ್ಟಿ ಮಗ ಅನ್ನೋದು ನಮ್ಗೆ ಗೊತ್ತಾಯ್ತು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ. ಇಲ್ಲೇ ಬಂದು ಸರ್ ಮುಂದೆ ಹೇಳಿದವು ನಮ್ಮ ತಾಯಿ ಹೆಸರು ಮಂಜುಳಾ ಮತ್ತು ರಾಮಗನಟ್ಟಿ ಅಡ್ರೆಸ್ ಹೇಳಿದವು. ಯಾವ ಪರಿಚಯ ಇಲ್ಲ ಸರ್, ಅವ್ರ ಮುಖ ಕೂಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅನಿಸಿದ ಮೆಟ್ಟಿಗೆ ಒಂದು 50 ಜನದ ಗ್ಯಾಂಗ್ ಇರ್ಬೋದು ಸರ್. ನಮ್ಗೆ ಅನಿಸಿದ ಮೆಟ್ಟಿಗೆ, ಯಾಕಂದ್ರೆ ಒಂದು 8ರಿಂದ 10 ಗಾಡಿ ಇದಾವ್ರಿ. ಯಾವಕ್ಕೂ ನಂಬರ್ ಪ್ಲೇಟ್ ಇಲ್ಲ. ನಂಬರ್ ಪ್ಲೇಟ್ ಇಲ್ಲಾರ್ದ ಗಾಡಿ ಯೂಸ್ ಮಾಡ್ತಾರೆ ಅವ್ರು. ಒಂದು 2ರಿಂದ 3 ಸ್ಕಾರ್ಪಿಯೋ ಬೀಟ್ ಆಗ್ಯಾವು. XUV 500 700 ಒಂದು ಐತ್ರಿ ಅವ್ರದ. ನೈಟ್ ಟೈಮ್ದಾಗ ಅದನ್ನ ಯೂಸ್ ಮಾಡ್ತಾರೆ, ಡೇ ಟೈಮ್ದಾಗ ಇವ್ನು ಯೂಸ್ ಮಾಡ್ತಾರೆ. ಮತ್ತು ಇಟಿಕಾ ಒಂದು ಐತಿ, ಶಿಫ್ಟ್ ಗಾಡಿ ಒಂದು ಐತ್ರಿ ಅವ್ರದ. ಕೆಲವೊಂದು ಗಾಡಿ ಅದಾವೆ. ಮತ್ತು ಇನ್ನೋ ಗಾಡಿ ಒಂದು ಈಗ ಆಲ್ರೆಡಿ ಗಡಬಡ ಸ್ಟೇಷನ್ ಒಂದು ಬಿಟ್ಟಾರ್ರಿ. ಈಗ ಎಷ್ಟೈತಿ ನೋಡಿ ಸರ್. ಹಾಂ, ಇವಾಗ ಏನಾಗೈತಿ ಮಗನ, ಮುಂದೆ ನಿನ್ನ ಮಗನ ನೋಡ್ಕೋತೀನಿ, ನೀನು ನೋಡ್ಕೋತೀನಿ. ಇವಾಗ ಕಂಪ್ಲೀಟ್ ಮಾಡಿ, ಈಗ ದುಡ್ಡು ಕೊಡಲಿಲ್ಲ, ಕಂಪ್ಲೀಟ್ ಮಾಡಿ ಅದನ್ನ ಇದನ್ನ ಏನು ನಾವು ಮಾಡಿದ್ರೆ ಮುಂದೆ ನಿನ್ನ ಮಗನೂ ಓಸಂಗಿಲ್ಲ, ನೀನು ಓಸಂಗಿಲ್ಲ ನಾವು ಬೆದರಿಕೆ ಹಾಕ್ಯಾರ ಸರ್. ಮುಂದ್ಗಡೆ ಕುತ್ಕೊಂಡು ಸರ್ ನನಗೆ ಚುಚ್ಚಾಕ್ ಬಂದು ಹೇಳ್ತಿದ್ರು, ಬೋಳಿ ಮಗನೇ ಆಲ್ರೆಡಿ ನಿನ್ನ ಮಗನ ಫೋಟೋ ಬೇರೆದಾಗ ಕಳಿಸೀನಿ, ಇನ್ನು 2 ದಿನದಾಗ ನಿನ್ನ ಮಗನ ಹೊಡಿತಾರು. ಆಲ್ರೆಡಿ ನಿನ್ನ ಮಗನ ಫೋಟೋ ನನ್ನ ಕಡೆ ಅದಾವು, ನೋಡಲೇ ಬೋಳಿ ಮಗನ ನನ್ನ ಫೋಟೋ ತೋರಿಸೋದು. ಚುಚ್ಚೇ ಬರ್ತಿಲ್ಲ, ಸೊಳೆ ಮಗನ ಹೊಟ್ಟಿಗೆ ಹಿಡಿದು ಎದಿಗೆ ಹಿಡಿದು ಇಲ್ಲಿ ನಮ್ಗೆ ತಳಕ್ಕೆ ಹಿಡಿಕಿಸಿಂದ ಇಲ್ಲಿ ಚಂಡಿಗೆ ಹಿಡ್ತಿದ್ರಿ, ಸೀಟಿಗೆ ಆಧಾರ ಮಾಡಿ ಹಿಂಗೆ ಇಷ್ಟು ಮಾಡ್ತಿದ್ರು. ಈ ಸದ್ಯ ಏನು ಇಲ್ಲ ಸರ್, ಏನು ಕೊಟ್ಟೇ ಇಲ್ಲ ರೀ. ಕಡೆ ಒಂದು 4 ರೀತಿಲಿ ಚೈನ್ ಇತ್ತು ರೀ. ಚೈನ ಒಂದು ತೊಗೊಂಡ್ರಿ, 2 ಉಂಗುರ ತೊಗೊಂಡ್ರಿ, 1.5 ತೊಲಿವ, ಒಂದು ಬ್ಲಾಸ್ಲೆಟ್ ತೊಗೊಂಡ್ರಿ. ಆ ನಂತರ ಒಂದು ವಿವೋ ಮೊಬೈಲ್ ಇತ್ತು ನನ್ನ ಫೋಲ್ಡಿಂಗ್ದು, 1,80,000 ರೂಪಾಯಿ ರೇಟ್ ಅದ್ರದ. ಅದು ಮೊಬೈಲ್ ಕಸ್ಕೊಂಡ್ರಿ. ಇಷ್ಟಾರು ಮಾಡ್ಯಾರ್ರಿ. ಪಾಕೆಟ್ದಾಗ ಒಂದು 10ರಿಂದ 11,000 ರೂಪಾಯಿ ಇದ್ದು, ಹಿಂದ್ಗಡೆ ಒಂದು 28,000 ರೂಪಾಯಿ ಇದ್ದು ರೀ. ಮಂಜುಳನ ಮಗ ಕೊನೂರು ಅವ ದುಡ್ಡು ಕಸ್ಕೊಂಡ್ರಿ. ಒಂದು ಕೂಡ ಕಸ್ಕೊಂಡಿದ್ದ. ನೀನು ಸರ್ ಅವರ ನಂಗೆ ಇಸ್ಕೊಟ್ಟಾರ ATM. ಸರ್ ಮುಖ ಅಂತ ನೋಡಿಲ್ಲ, ಯಾರು ಅನ್ನೋದು ಗೊತ್ತಾಗಂಗಿಲ್ಲ. ಅವ ಹೆಸರು ಹೇಳ್ಯಾನ ಈಗ. ಮತ್ತು ಅವ್ರು ಸರ್ ತೊಗೊಂಬಂದಾಗ ನಮ್ಗೆ ಯಾರು ಅನ್ನೋದು ಗೊತ್ತಾ, ಅಲ್ಲಿವರೆಗೆ ನಂಗೆ ಗೊತ್ತಾಗಂಗಿಲ್ಲ. ಯಾರು ಚಲೋ ಜನ ಅದಾರ್ರಿ, ಎಲ್ಲ ಗ್ಯಾಂಗ ಅದೈತಿ. ಕಂಟಿನ್ಯೂ ಅವ್ರು ಮುಂದುವರ್ಸ್ಕೊಂಡು ಹೊಂಟಾರಿ. ಡಿಪಾರ್ಟ್ಮೆಂಟ್ ಕಣ್ಣಿಗೆ ಬಿದ್ದಿಲ್ಲ, ನಮಗಂತೂ ಗೊತ್ತಿಲ್ಲ. ಏನು ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಚೈತಿ ಗೊತ್ತಿಲ್ಲ ನನಗೆ. ಅದು ಯಾವ ಥರ ನಂಗೆ ಗೊತ್ತಿಲ್ಲ ಸರ್. ಪೊಲೀಸರು ಪಾಪ ನಮ್ಮ ಜೀವ ಕಾಪಾಡ್ಯಾರ್ರಿ, ಅವ್ರಿನ ಏನು ಅನ್ನೋಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದೋ ಪರಿಸ್ಥಿತಿ ನಮ್ಮನ್ನ ಹುಡುಕ್ಯಾಡಿ ಅವ್ರ ಹೆಂಡ್ರ ಮಕ್ಕಳ ತ್ರಾಸಿನಾಗ ಇಟ್ಕೊಂಡು ಬಿಟ್ಟು ಕೀಚಿಂದ ನಮ್ಮನ್ನ ಜೀವ ಉಳಿಸ್ಯಾರ್ಲೆ, ಅವ್ರಿಗೆ ನಾವು ಅನ್ನೋಕೆ ಸಾಧ್ಯ ಇಲ್ಲ ಸರ್. ಅಂದ್ರ ಸರಿ, ಶನಿವಾರ ದಿನ 9 ಗಂಟೆಗೆ ಫೋನ್ ಬತ್ರಿ. ಫೋನ್ ಬಂದ ಕೂಡಲೇನ ರೀ ಕೆಲಸ ಮಾಡತ್ತೀನಿ ರೀ ನಾನು ಮನ್ಯಾಗ ರೀ. ಮತ್ತು ಫೋನ್ ಬಂದ ಒಂದು ಅರ್ಧ ಗಂಟೆ ಅಂದ್ರೆ ನನಗೆ ಭಾಳ ಕೆಟ್ಟ ತ್ರಾಸ ಆತ್ರಿ. ಒಂದು ಅರ್ಧ ಗಂಟೆ ಅಂತೂ ನಾ ಭಾಳ ಇವ್ಕ್ ಆದೀನಿ ರೀ. ಆ ನಂತರ ಮತ್ತೆ ವಿಚಾರ ಮಾಡಿ ಎಂತ ಕೇಳ್ಕೊಡ್ದ್ರಿ, ಇಲ್ಲ ಇಷ್ಟಿಟ್ಟು ದುಡ್ಡು ತಗೊಂಡ ಜಲ್ದಿ ತಗೊಂಡ ಬರಬೇಕು, ಯಾರು ಕರ್ಕೊಂಬರಂಗಿಲ್ಲ, ಇಬ್ರು ಮಾತ್ರ ಬರಬೇಕು. ಮತ್ತು ಹಳ್ಯಾನ ಕರ್ಕೊಂಡು ನೀ ಒಟ್ಟ ಬರ್ಬೇಕು ರೊಕ್ಕ ಕೊಡಾಕ ಅಂತೇಳಿ ಅಂದ್ರೆ ಸರಿ ಅನ್ನಂತ್ಲೇ ರೀ. ಆಯ್ತು ರೀ ಸರಿ ಕೊಡ್ತೀವಿ, ನಿಮ್ಗೆ ಕೊಡೋದು ಏನೈತ್ರಲ್ಲ ಕೊಡ್ತೀವಿ ಅಂದ್ರಿ ನಾವ. ಮತ್ತು ಆ ಮಾತಿಗೆ ಅವ್ರ ಫೋನ್ ಮಾತು ಬಂದ್ ಮಾಡ್ರಿ, ಮತ್ತೆ ಫೋನ್ ಹಚ್ಚಿರಿ, ಎಲ್ಲಿ ಬಂದ್ರಿ ರೊಕ್ಕ ತೊಗೊಂಡದ್ ಕೇಳಾಕತ್ರಿ. ಅನ್ನಂತೀರಿ 4 ಜನದ ಕರ್ಕೊಂಡು ರೊಕ್ಕ ತೊಗೊಂಡು ಹೋದಿನ್ರಿ ನಾನು. ಮತ್ತು ಎಲ್ಲಿ ಬಂದಿ ಅಂತ ಕೇಳ್ರಿ, ನಮ್ಮನ್ನು ನೋಡಿದವ್ರನ್ನ ಅವ್ರ ಪರಾರಿ ಆದ್ರಿ. ಅವ್ರ ಒಂದು ಬ್ಯಾಗ್ ಐತಿ ಅಂತೇಳಿ ಅಂದವ್ರ ಪರಾರಿ ಆದ್ರಿ. ಅವ್ರು ಪರಾರಿ ಆದ್ರ ಹೊಳ್ಳಿ ಮತ್ತು ಮಳ ಮರದನ ಬಾ ಅಂದ್ರಿ ಅವ್ರ. ಮಳ ಮರದನ ಹೋದಿವ್ರಿ. ಮಳ ಮರದನ ಎಲ್ಲೂ ಇಲ್ರಿ ಅವ್ರು, ಬಿಟ್ಟು ಹೋಗಿ ಬಿಟ್ರಿ ಅವ್ರ. ಮತ್ತೆ ಎಲ್ಲಿ ಹೋದ್ರು ಏನ್ ಮಾಡ್ರಿ ಗೊತ್ತಾಗ್ಲಿಲ್ಲ ನಮ್ಗೆ. ಮತ್ತೆ ಫೋನ್ ಮಾಡ್ರಿ ನಮ್ಮ ಯಜಮಾನ್ರಿಂದ. ಫೋನ್ ಮಾಡ್ಕೂಲೇನ ಇಷ್ಟಿಷ್ಟು ಹಣ ಬೇಕು ಅಂದ್ರೆ ಎಷ್ಟು ಹಣ ಅಂತಂದ್ರೆ 80 ಲಕ್ಷ ರೆಡಿ ಮಾಡೀನ್ರಿ ಸರ್, ಹಣ ಕೊಡ್ತೇನ್ರಿ, ನಮ್ಮ ಯಜಮಾನ್ರಿಗೆ ಏನು ಮಾಡಬೇಡ್ರಿ ಅಂತನ್ರಿ ನಾ. ಅಂತೇನ ಇಲ್ಲ, ಮತ್ತು 5 ಕೋಟಿ ಮಾತ್ರ ಕೊಟ್ರ ಅವ್ನ ಜೀವ ಬಿಡ್ತು, ಇಲ್ಲಾರ ಅವ್ನ ಕೊಲೆ ಮಾಡ್ತು ನಾವ. ಅರ್ಧ ಗಂಟೆ ಅಟ್ಟ ಟೈಮ್ ಆತಂದ್ರಿ ಅಂತಲೇ ಮತ್ತೆ ಹೆದರ್ಕೊಂಡ್ರಿ ನಾನು. ಅಂತಲೇ 6 ಗಂಟೆ ಮುಂದೆ ಮತ್ತೆ ಟೈಮ್ ತಗೊಂಡು ಕೊಡ್ತೇನ್ರಿ ಅಂತ ಮತ್ತೆ ಟೈಮ್ ತಗೊಂಡ್ರಿ. 6 ಗಂಟೆಗೆ ಮತ್ತೆ 20 ಲಕ್ಷ ರೆಡಿ ಮಾಡೇನ್ರಿ, 1 ಕೋಟಿ ಆಗ್ಯಾವ್ರಿ ಸರ್, ಬರ್ರಿ ಬಿಡ್ಸೊಂದು ರೊಕ್ಕ ತಗೊಂಡ್ ನನ್ನ ಗಂಡನ ಕಳ್ಸ್ರಿ ಅಂತೇನ್ರಿ. ಅಂತೀನಿ ಆಯ್ತಮ್ಮ ಅಂತಂದ್ರು. ಅದಕ್ಕೂ ಇದನ್ನ ಮಾಡ್ಲಿಲ್ರಿ ಅವ್ರ. ಅನ್ಕೊಂಡ್ಬಿಡ್ದನ ನನಗೆ ಅಂಜಿಗೆ ಬಂದು ನನ್ನ ಗಂಡನ ಉಳಿಸ್ಕೋಬೇಕಾರೆ ನಾ ಘಟಪ್ರಭಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಮಾಡಿನ್ರಿ ಸರ್. ನಿಪಾಣಿ ಹೋಗಿನ್ರಿ, ಸಂಕೇಶ್ವರ ಹೋಗಿನ್ರಿ, ಮತ್ತು ಹುಕ್ಕೇರಿ ಹೋಗಿನ್ರಿ, ನಿಪಾಣಿ ಕೊಲ್ಲಾಪುರ ಬೈಪಾಸ್ ಹೋಗಿನ್ರಿ. ಇಷ್ಟು ಎಲ್ಲ ಸುತ್ತ ಅದು ಭಾಳ ಕಷ್ಟಪಟ್ಟೇನ್ರಿ ನನ್ನ ಗಂಡನ ಜೀವ ಉಳಿಸ್ಕೋಬೇಕಾರೆ. ದುಡ್ಡು ತಗೊಂಡ್ 10 ಲಕ್ಷ ದುಡ್ಡು ಬಂಗಾರ ಆದ ಇದು ಒತ್ತೆ ಹೋಗುದು ಮಂದಿ ಕಡೆ ಸಾಲ ಮಾಡಿ ರೊಕ್ಕ ತಗೊಂಡ್ ಹೋಗಿನ್ರಿ.
ಇಷ್ಟಾರ ಕೊಟ್ಟು ಕೈಕಾಲ್ ಬಿದ್ದು ನನ್ನ ಗಂಡನ ಜೀವ ಕಾಪಾಡ್ಬೇಕು ತೊಗಿನ್ರಿ. ಅವ್ರಿಗೆ ನಮ್ಗೆ ಯಾವ ಸಂಬಂಧ ಇಲ್ಲ, ಯಾವ ಕೊಡ್ತು ಯಾವಾರು ಇಲ್ಲ, ಅವ್ರಿಗೆ ನಮ್ಗೆ ಯಾವ್ದು ಇಲ್ರಿ, ಏನೇನು ಸಬ್ಬರ್ಕಿಲ್ರಿ. ಹೆಸರ ನಮಗ್ ಗೊತ್ತಾಗಿದ್ರಿ. ನಿನ್ನಿ ಸ್ಟೇಷನ್ದಾಗ ಮಾತ್ರ ನಮ್ಮ ಯಜಮಾನ್ರಿ ಏನ್ ಕರ್ಕೊಂಬಂದ್ ಎಲ್ಲಾ ಮಾಡಿ ಇದನ್ನ ಹೇಳ್ಯಾರ್ರಿ. ಹಾಗಾದ್ರ ಮಂಜುವನ್ ಮಗ ಅಂತ ಹೇಳಂದ್ ಅದಷ್ಟ ಗೊತ್ತಾಗಿತ್ರಿ. ಅವ್ನ ಹಿಂದ ಅದಾರ ಅನ್ನೋದು ಇನ್ನ ಪಕ್ಕಾ ಮಾಹಿತಿ ಆಗಿಲ್ರಿ. ದೊಡ್ಡ ಡೀಲ ಐತ್ರಿ, 200 ಮಂದಿ ಅದಾರ ಅಂತ ಹೇಳಿ ಅಂದ್ರ ನನಗ್ ಬಾಳ ಹೆದರಿಕೆ ಹಾಕ್ಯಾರ್ರಿ, ಬಾಳ ಅಂಜಿಕೆ ಹಾಕ್ಯಾರ್ರಿ. ನನ್ ಗಂಡನ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರು ಹಿಡಿದು ಕಾಪಾಡ್ಕೊಂಡ್ ಜೀವ ಉಳಿಸ್ಕೊಂಡ್ ಬಂದಾರ್ರಿ. ಮುಲ್ಲಾ CPI ಸಾಹೇಬ್ರಿಗೆ, ಎಲ್ಲಾ ಪೊಲೀಸ್ ತಂಡವ್ರಿಗೆ, ಕರ್ನಾಟಕ ಜನ ಪೊಲೀಸರಿಗ್ರಿ ನನ್ ಗಂಡನ ಜೀವ ಬದುಕಿಸಿ ಕೊಟ್ಟದಕ್ಕ ಅವ್ರಿಗೆ ಧನ್ಯವಾದಗಳು. ಸರಿ, ನನಗ ಪೊಲೀಸರದಿಂದ PSI ದಿಂದ ಎಲ್ಲಾರದಿಂದಾರಿ ಅವ್ರಿಗೆ ಏನ್ ಕರ್ಮ ತಗೋಬೇಕ್ರಿ ಸರಿ. ಅವ್ರು ತಗೋಲಿಕ್ಕ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಲಿಕ್ಕಂದ್ರ ಅವ್ರು ಒಟ್ಟ ಅವ್ರ ಹೊರಗ್ ಬರ್ಬಾರ್ರಿ ಸರಿ. ಆ ತರ ಅವ್ರಿಗೆ ಆಗ್ಬೇಕು. ಜೇರ್ ಕರ್ತ ಅದ್ ಆಗ್ಲಿಕ್ಕಂದ್ರ ನಾ ಮುಂದಿಂದ ಮತ್ತ ಇದಕ್ ಪೊಸಿಷನ್ ಹೋಗ್ಕನ್ರಿ ನಾ ಸರಿ. ನನ್ ಗಂಡಗ್ ಏನ್ ಕಷ್ಟ ಕೊಟ್ಟಾರು ಏನ್ ಮಾಡ್ಯಾರು ನನಗ ಗೊತ್ತ. ಏನಾರ ಅವ್ರು ಮಾಡ್ತನು ಅವ್ರ ಹೊರಗ್ ತೆಗಿತಾನಂದ್ರ ಅದಕ್ ನಾ ಒಪ್ಪಂಗಿಲ್ರಿ ಸರಿ. ಅದನ್ನ ಮುಂದಿನ ಇದಕ್ ಪೋಸ್ಟ್ ಹೋಗ್ಕನ್ರಿ ನಾ ಮತ್ತ ಮುಂದ್ ಅವ್ರು ವಿಚಾರ ಮಾಡ್ತನು, ಮುಂದ್ ಹೋಗ್ಕನು. ಒಂದ್ ಹೆಣ್ ಎಷ್ಟ್ ಓಡಾಡ್ಬೇಕು ಅಟ್ ಓಡಾಡಿನಿ, ನನ್ ಗಂಡ ಕಾಪಾಡ್ಕೊಂಡ್ ಬಂದನಿ. ಇದನ್ನ ಮುಂದ್ ಅವ್ರ ಏನಾರ ಮಾಡ್ರಂದ್ರ ನಾ ಅದನ್ನ ಒಪ್ಪಂಗಿಲ್ರಿ ಸರಿ. ಮುಂದಿಂದ ಇದಕ್ ಹೋಗ್ಕನ್ರಿ ನಾ. ಯಾಕೆ ಹೊರಗ್ ಬರ್ಬಂದ್ರ ಸರ್, ನಂದು ಒಂದ್ ಮಗಾರಿ, ಒಬ್ಬ ಮಗಾರಿ ನನಗ, ನನ್ ಗಂಡ ಒಬ್ಬರಿ. ಅವ್ರು ನಮ್ ಗಂಡಗಾಗ್ಲಿ ನಮ್ ಮಗಗಾಗ್ಲಿ ಏನಕ್ಕೆ ಏನಾರ ಮಾಡ್ರಿ ಯಾರ್ ಜವಾಬ್ದಾರಿ ಸರಿ. ಆ ಕಾರಣಕ್ಕಾಗಿ ಅವ್ರ ಒಟ್ಟ ಹೊರಗ್ ಬರಂಗಿಲ್ರಿ. ಅವ್ರ ಗಲ್ಲಿ ಶಿಕ್ಷೆ ಆಗ್ಬೇಕ್ರಿ, ಇಲ್ಲಾರ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಡ್ಬೇಕ್ರಿ. ಆ ನಮ್ನಿ ನನಗ್ ತಾಪ ಆಗೇತ್ರಿ. ನಾನ್ ಏನ್ ಕಷ್ಟ ಪಡ್ಬೇಕು ಹಗಲ್ ರಾತ್ರಿ ಅಷ್ಟ್ ತರ ಕಷ್ಟ ಪಟ್ಟೇನ್ರಿ ಸರಿ. ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕ್ರಿ ಅದ್ ಆಗ್ಬೇಕ್ರಿ. ಯಾವ್ದೋ ಕಾರಣಕ್ಕೂ ಹೊರಗ್ ಬರ್ಬಾರ್ದು ಸರಿ ಅವ್ರ. ಸರಿ, ನಾ ಒಟ್ಟಾರಿ ಮಂಜುಳವನ್ ಮಗ ಏನದಾನ್ರಲ್ಲ ನನ್ ಗಂಡಗ ಕೊಲ್ಲಾಕತ್ತೇಳಿ ಅಂದ, ಚಾಕು ಚೂರಿ ಮಾಡ್ಯ ಹಾಕ್ಯಾನು. ಅವ ಬಾಳ ಅಂದ್ರ ಬಾಳ ಕಷ್ಟ ಪಟ್ಟನ್ರಿ. ಅವ್ ಕುತ್ತಿಗೆ ಹಿಡ್ದ ಒಟ್ಟ ಬಿಟ್ಟಿಲ್ರಿ. ಏನ್ ಬೇಕಾದನ ಈಗ ನಟ್ ನಿಂತೇಳಿ ಜೀವ ಹೊಡ್ಯಾಕ್ ನೋಡ್ಯಾನ್ರಿ. ನಾ ಏನ್ ಬಾಳ ಅಂದ್ರ ಬಾಳ ಹತ್ ಕಷ್ಟ ಪಟ್ರು ಅವ ಅಣ್ಣ ಅಪ್ಪ ಅಂದ್ರ ಕನಕಾರ್ನ ಅವ್ ತೋರಿಲ್ರಿ. ನಾ ಇನ್ನು ತೋರಂಗಿಲ್ರಿ ಅವಾಗ. ಅವ್ ಏನ್ ಅನ್ಬೇಕಲ್ಲ ಅದನ್ನೆಲ್ಲಾ ಆಗ್ಬೇಕ್ರಿ ಶಿಕ್ಷೆ ರೀ. ಮತ್ರಿ ಅವ್ ಮಂಜುಳವನ್ ಮಗ ಏನದನ್ರ ಯಾವ್ದೋ ಕಾರಣಕ್ಕೂ ಹೊರಗ್ ಬರಂಗಿಲ್ರಿ. ಅವ್ ಹೊರಗ್ ಬರಾಕ ನಾ ಬಿಡಂಗಿಲ್ರಿ. ಬಿಟ್ರು ಯಾರಾದ್ರ ಇದಕ್ ನಾ ಮುಂದ್ ಹೊರಿತೇನ್ರಿ. SP ಸಾಹೇಬ್ರ ಕಡೆ ಹೋಗ್ಕನ್ರಿ. ಏನ್ ತಗೋಬೇಕ್ರಿ ಅದನ್ನ ತಗೋತೇನ್ರಿ ನಾನು. ಆಕಿ ಒಂದ್ ಹೆಣ್ ಮಗಳ ಆಗಿ ಆ ಗಂಡ್ ಮಗನ ಒಂದ್ ಜೀವ ಹೊಡ್ಯಾಕ ಮಾಡ್ಯಾಳ ಅಂದ್ರರಿ ಅದ ಆಕಿಗೆ ಏನ್ ಶಿಕ್ಷೆ ಆಗ್ಬೇಕು, ಆಕಿಗೂ ಆಗ್ಬೇಕು ಆಕಿ ಮಗುಗೂ ಆಗ್ಬೇಕು. ಯಾವ್ದೋ ಕಾರಣಕ್ಕೂ ಯಾರು ಇದನ್ನ ತಗೋಬಾರ್ದ್ರಿ ಅವ್ರು. ನನ್ನ ಹೆಸರು ಶೋಭಾ ಬಸವರಾಜ್ ಎಂಬಿರಿ.